ಫೈನಲಿ ಟಿವಿ. ಟಿವಿ ಯಪ್ಪ ಇಷ್ಟುದ್ದನ ಯಪ್ಪ ಏ ಎಲ್ಲ ಸುರಭಿ ನಮ್ಗೆ ಗಿಫ್ಟ್ ಕೊಟ್ಟಿದ್ದಾಳೆ. ಸೊ ಓಪನ್ ಮಾಡೋಣ, ಏನ್ ಕೊಟ್ಟಿದ್ದಾಳೆ ನೋಡೋಣ. ಏನ್ ಸುರಭಿದು? ಓ ವಾವ್ ಸುರಭಿ, ಕ್ಯೂಟ್ ಆಗೈತೆ. ಥ್ಯಾಂಕ್ ಯು. ಕ್ಯೂಟ್. ತಗೊಳ್ಳಿ, ನಮ್ಮ ಮನೆ ಇಟ್ಕೊಳ್ರಪ್ಪ 3 ಜನನು. ನಮ್ಮ ಮನೆಯವ್ರಿಗೆ, ಲಕ್ಷ್ಮಿ ಅವ್ರಿಗೆ ತಗೊಳ್ಳಿ. ನಿಮ್ಮ ಕಿರಿ ಮಗಳಾಗ್ಬೇಕಾದವ್ರು ಕೊಟ್ಟಿರೋದು. ಹಾ ನೋ ರೆಡಿನಾ? ಹಾ ಇದು ಬಂದು ಸೆಕೆಂಡ್ ಸರ್ಪ್ರೈಸ್. ಇದು ನಮ್ಮ ಪಪ್ಪನ ವಿಡಿಯೋ ಆ್ಯಂಡ್ ಈ ವಿಡಿಯೋ ನಮಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಆ್ಯಂಡ್ ಇದು ನನಗೆ ಲೈಫ್ ಟೈಮ್ ಮೆಮೊರಿ. ಈ ವಿಡಿಯೋಗೆ ವಾಯ್ಸ್ ಹಾಕೋಕ್ಕಾಗ್ತಾಯಿಲ್ಲ ಯಾಕಂದರೆ ಕಾಪಿ ರೈಟ್ ಬರುತ್ತೆ ಅಂತ. ನಮ್ಮ ಅಪ್ಪನ ಬಗ್ಗೆ ಹೇಳಬೇಕು ಅಂದರೆ ಇವಾಗ ಅಪ್ಪ ಅಂತ ಕರೆದ್ರು ಈ ಜಗತ್ತಲ್ಲಿ ಯಾರೂ ಇಲ್ಲ ಆ ಥರ ಅಂತ ಅನಿಸುತ್ತೆ. ಅವರು ಹೋಗಿರ್ಬೋದು, ಆದರೆ ಅವ್ರ ಮೆಮೊರೀಸ್ ಯಾವಾಗಲೂ ನಮ್ಮ ಜೊತೆಗಿರುತ್ತೆ, ಪ್ರತಿ ಕ್ಷಣ ಇರುತ್ತೆ. ಅವ್ರು ನಮ್ಮ ಫ್ಯಾಮಿಲಿಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿದ್ದರು, ಸಪೋರ್ಟ್ ಆಗಿದ್ದರು, ಹಾಗೆ ನಮ್ಮ ಲೈಫ್ ಗೈಡರ್ ಕೂಡ ಆಗಿದ್ದರು. ಇವಾಗ ನಾವು ಏನೇ ಕಷ್ಟ ಫೇಸ್ ಮಾಡಿದ್ರು ಅವ್ರು ಮಾತಾಡಿರೋ ವರ್ಡ್ಸಿನ ನಮ್ಮ ಕಿವಿಲಿ ಹಾಗೇ ಇದೆ. ಅವ್ರು ಯಾವಾಗಲೂ ಹೇಳೋರು, ಏನೇ ಆದರೂ ಪರವಾಗಿಲ್ಲ, ನಿನ್ನ ಮೇಲೆ ನೀನು ನಂಬಿಕೆ ಇಡು, ನೀನು ಮಾಡೋ ಕೆಲಸ ಮಾಡು ಅಂತ. ಆ್ಯಂಡ್ ಇವಾಗಲೂ ನಾವು ಅದನ್ನೇ ಫಾಲೋ ಮಾಡ್ತಾಯಿದ್ದೀವಿ. ಅವ್ರು ಇವತ್ತು ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಆದರೆ ಅವ್ರ ಲೈಫ್ ನಮ್ಮ ಹಾರ್ಟಲ್ಲಿ ಯಾವತ್ತೂ ಮುಗ್ದಿಲ್ಲ. ಇವತ್ತು ನಾವು ಏನೇ ಮಾಡಿದ್ರು ಅದನ್ನು ನಾವು ನಮ್ಮ ಅಪ್ಪಂಗೆ ಡೆಡಿಕೇಟ್ ಮಾಡ್ತೀವಿ. ಅವೆಲ್ಲ ಎಲ್ಲರೂ ಹಾಯ್, ಬೇಗ ಬರ್ರಿ ಅಂದರೆ ಇಷ್ಟೊತ್ತಿಗೆ ಬಂದವ್ರೆ. 3 ಗಂಟೆಗೆ ಬಂದವ್ರೆ. ಒಬ್ಬ ಹೊಡೆದ್ರೆ ಡೈಲಾಗು ಗೊತ್ತಾ, ನಾವು ಬಂದ್ವಿ, ನಮ್ಗೆ ಮನೆಯೆಲ್ಲ ತೋರಿಸ್ತಿದ್ಲು ಅಣ್ಣು ಮತ್ತೆ ಸುರಭಿ ಅನ್ಕಿತ. ಅದ್ರಲ್ಲಿ ಸುರಭಿ ಮಧ್ಯದಲ್ಲಿ ಬಂದ್ಬಿಟ್ಟು ಬಾ ಸುರಭಿ ಇಲ್ಲಿ ನಮ್ಮ ಮನೆ ಹೆಂಗ್ ಪರಿಚಯ ಮಾಡಿಸ್ಕೊಟ್ಲು ಅಂದ್ರೆ, ಆಂಟಿದು ರೂಮ್ ಸಿಕ್ತು, ಅಲ್ಲಿ ಹೋಗ್ಬಿಟ್ಟು ಇದು ಅಮ್ಮಂದು ರೂಮ್ ಅನ್ಲಿಲ್ಲ, ಅಮ್ಮನ್ ಮನೆ ಅಂತಾನೆ ಹೇಳ್ತಿದ್ದಾಳೆ. ಮೇಲ್ ಬಂದ್ಬಿಟ್ಟು ಅಂಕಿತನ್ ಮನೆ ಅನು ಮನೆ ಅಂತ. ಈಗ ಹೇಳಿ ಏನು ಗೊತ್ತಾ, ನಿನ್ನೆ ನೈಟ್ ಇಂದ ಇಲ್ಲಿ ಅವನು ಕಸ ಗುಡಿಸಿದ ಹತ್ರ ಇಟ್ಕೋ ಕೆಲಸ ಮಾಡಿ ಮಾಡಿ ಎಲ್ಲ ಯಾವ ರೂಮ್ ಅಂತ ಗೊತ್ತಾಗ್ಬಿಟ್ಟಿದೆ. ನೆಲ ಹೊಡ್ಸಕ್ ನಾನ್ ಬಂದಿದ್ದೀನಿ ಮಾಡ್ಬೇಕು. ಮುಂದೆ ಮನೆ ಕಸ ಗುಡಿಸಿದಾರೆ. ನೀವಿಬ್ರು ಕಿತ್ತಾಡ್ತೀರ, ನಾವೆಲ್ಲ ಎಲ್ಲ ಖಾಲಿ ಆಗೋಗಿದ್ವಿ. ಅಕ್ಕ ಹೆಂಗಿತ್ತು? ಕೊಡಿಲ್ ಮೈಕು. ಹೆಂಗಿತ್ತಕ್ಕ ಮನೆ? ಕರ್ಕೋಗ್ತಿರಲ್ಲ ನಾನ್ ವೆಜ್. ಹೆಂಗಿತ್ತು? ಪಲ್ಯ ಇದೆ ಅಲ್ಲ, ಪಲ್ಯ ಅಲ್ಲ, ಕೋಸಂಬರಿ. ಮನೆ ತುಂಬಾ ಚೆನ್ನಾಗಿದೆ. ಮನೆಗಿಂತ ಅವ್ರ ಅಕ್ಕ ತಂಗಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ, ರೆಡಿ ಆಗಿದ್ದಾರೆ, ಎಷ್ಟು ಚೆನ್ನಾಗಿ. ಹೆಂಗಿತ್ತಕ್ಕ ಮನೆ? ತರ ಕಾಣಿಸ್ತಾರೆ. ಮನೇನು ಸೂಪರ್ ಆಗಿದೆ. ಹೆಂಗಿತ್ತು ಮನೆ? ಬ್ರೋ ಹೆಂಗಿತ್ತು ಬ್ರೋ? ಚೆನ್ನಾಗಿದ್ಯಾ? ಬ್ಯೂಟಿಫುಲ್ ಆಗಿದೆ. ಅವ್ರ ಹಂಗಂದ್ರಲ್ಲ, ಅದಕ್ಕೆ ಹೆಂಗಿತ್ತು ಮನೆ? ಚೆನ್ನಾಯ್ತಾ? ಹೇಳು, ಎಲೆ ಎತ್ತಕ್ ಬಂದಿದ್ದೀರಾ ನೀವು? ಇಷ್ಟು ಚೆನ್ನಾಗಿ ರೆಡಿಯಾಗಿ ಪಾಪ ಅವಳು ಕಸ ಗುಡಿಸಿ ಎಲೆ ಎತ್ತಕ್ಕ. ಅದೇ ಏನ್ ಬ್ರೋ ಮಾತಾಡ್ತೀಯ ನೀನು? ಈಗ ನಾನು ಚಂದೋರ್ಗೊಂದು ಕ್ವೆಶನ್ ಕೇಳ್ಬೇಕು.
ಚಂದ ಅವ್ರು ಹೆಂಗ್ ಬಂದಿದಾರೆ ಗೊತ್ತಾ, ಕಸ ಗುಡ್ಸೋ ತರನು ಬಂದಿಲ್ಲ, ಎಲೆ ಎತ್ತೋ ತರನು ಬಂದಿಲ್ಲ, ಯಾವ್ದೋ ಡಿಸ್ಕೋ ಹೋಗೋ ತರ ಬಂದಿದ್ದಾರೆ ನೋಡಿ, ನೀಟಾಗಿ ನೋಡಿ. ನಾನ್ ನಿಮ್ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ. ಮೇಕ್ ಓವರ್ ಬೈ ಪೂರ್ಣಿಮಾ ಚೆನ್ನಾಗಿ ಮಾಡಿದ್ದಾರೆ. ನಿಮ್ ಬೇರೆನಾ? ಚೆನ್ನಾಗಿ ಮಾಡಿದಾರಲ್ಲ ಮೇಕಪ್ ಎಲ್ಲ. ನಿಮ್ದು ಮೇಕ್ ಓವರ್ ಬೈ ಸೌಮ್ಯರಾಜ್. ನಿಮ್ದು ಇಲ್ಲ 0.5 ಐತೆ. ಚೆನ್ನಾಗೈತಕ್ಕ. ಸಿಂಪಲ್ ಆಗಿ ಗೈಸ್ ಏನ್ ಗೊತ್ತಾ, ಇವ್ರಿಗಾದ್ರೆ ಮೇಕಪ್ ಮಾಡ್ಕೊಳಕ್ ಬರುತ್ತೆ, ನಮಗ್ ಬರಲ್ಲ. ಸ್ಯಾರಿ ಮೇಂಟೈನ್ ಮಾಡ್ತೀವಿ, ಇವರೆಲ್ಲ ಹುಟ್ಟಿರೋದೇ ಅಪರೂಪ. ನಮಗ್ ಬರಲ್ಲ, ಅದಕ್ಕೆ ನಾವು ಬೇರೆಯವ್ರನ್ನ ಹೈರ್ ಮಾಡ್ಬೇಕಾಗುತ್ತೆ. ಕರೆಕ್ಟ್ ಅಲ್ವಾ ಬ್ರೋ? ಸಿಂಪಲ್. ನಾವು ಊಟಕ್ಕೆ ಬಂದಿದೀವಿ. ಬಡಿಸ್ತಾ ಇರೋದು ನೋಡಿ ಚಂದನ್. ಆಕ್ಚುಲಿ ಏನ್ ಗೊತ್ತಾ, ಎಲ್ಲ ಭಟ್ರು ಊಟಕ್ಕೆ ಕುತ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಅಷ್ಟೇ ಗೈಸ್. ಸುರಭಿ ಊಟ ಹೆಂಗಿದ್ಯಪ್ಪ? ಇನ್ನ ಹಾಕೇ ಇಲ್ಲ ಗಾಯ್ಸ್. ಬೆಳಗ್ಗೆಯಿಂದ ನಾಷ್ಟ ಮಾಡಿಲ್ಲ, ಇವಾಗ ಊಟ ಮಾಡ್ತಾ ಇದೀವಿ. ಅಂದರೆ ಏನಂದರೆ ಫಂಕ್ಷನ್ ಊಟನೇ ನಂಗೆ ತುಂಬ ಇಷ್ಟ. ಖಾಲಿ ಏನು ಆಗಿರಬಾರ್ದು, ಹಾಗೇನೆ ಬೇಜಾರಾಗುತ್ತೆ ಪಕ್ಕ. ಇಲ್ಲ ನಿಂಗೋಸ್ಕರ ಹಾಕ್ಸ್ತೀನಿ. ನಿಂಗೋಸ್ಕರ ಅಂದರೆ ಖಾಲಿ ನಾನ್ ಬರಂಗಿಲ್ಲ. ಅಲ್ಲೇ ನೋಡಿ ಎಷ್ಟು ಹುಷಾರ್. ಏನ್ ಮಾಡ್ತಾವ ಗೊತ್ತಾ ಜೈ, ಸ್ಕ್ಯಾನರ್ ಏನು ಕಲ್ಸೋದ್ ಬೇಡ, ತಟ್ಟೆ ನೋಡ್ತಾವನೆ. ಸಾಕು 120 ರೂಪಾಯಿ. ಏಯ್ ತೇಜು ಬ್ರೋ ಹ್ಯಾಪಿ 100K. ಅಷ್ಟೇ, ಎಲ್ಲ ಊಟ ಮಾಡ್ಕೊಂಡು ಬಂದ್ವಿ ಗೈಸ್. ಎಲ್ಲ ಮುಗ್ದಿದೆ, ಇವಾಗ ನನ್ನ ಬಿಲ್ ಕೊಡೋ ಸಮಯ. ಓಕೆ, ಅಲ್ಬೇಡ ಪರವಾಗಿಲ್ಲ, ಬರ್ತೀನಿ, ಎಲ್ಲೂ ಹೋಗಲ್ಲ. ಇವತ್ತೊಂದು ದಿವಸ ಫಂಕ್ಷನ್ ಇದೆಯಲ್ಲ. ಓಕೆ ಬ್ರೋ ನೀನು ಇರ್ತೀಯಾ? ಹೌದಾ? ಚಾಲೆಂಜ್ ಬ್ರೋ, ಇಡ್ತೀಯಾ ಬ್ರೋ? ನೋಡಿದ್ರಲ್ಲ ಮನೆ ಸಖತ್ತಾಗಿದೆ. ಇಲ್ಲ ನಾನು ಹೋಮ್ ಟೂರ್ ಮಾಡಿಲ್ಲ ಗೈಸ್. ಹೋಮ್ ಟೂರ್ ಮಾಡಿಲ್ವಾ ಗಾಯ್ಸ್? ಎಲ್ಲ ಶಿಫ್ಟ್ ಮಾಡೋ ಟೈಮ್ ಮಾಡ್ತಾಳೆ ಹೋಮ್ ಟೂರ್. ಈಗ ಸುಮ್ನೆ ನಾನು ಹೆಂಗಿದೆ ಅಂತ ಎಲ್ಲ ಮೇಲ್ಮೇಲೆ ತೋರ್ಸಿದೀನಿ ಅಷ್ಟೇ. ಅಂಡ್ ಶಿಫ್ಟ್ ಎಲ್ಲ ಒಳಗಡೆ ತೋರ್ಸೋದಂದ್ರೆ ಹೆಂಗೆ ಆಗುತ್ತೆ ತೋರ್ಸೋದ? ಸುಮ್ನೆ ಮೇಲ್ಮೇಲೆ ತೋರ್ಸಿದೀನಿ. ನಿಮ್ಗೆ ಈ ಮನೆದು ಹೋಮ್ ಟೂರ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಅವಳು ಬಿಗ್ ಸರ್ಪ್ರೈಸ್ ಅಂದ್ರಲ್ಲ, ಇದೆ ಗಾಯ್ಸ್. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ, ಇದೇ ನಮ್ಮ ಬಿಗ್. ಒಂದ್ ಸ್ವಲ್ಪ ಜನ ಚಂದಣ್ಣನ ಜೊತೆ ಮದ್ವೆ ಆಯ್ತಾ ಇದೀರಾ ಅಂತೆ. ಮದ್ವೆಗಿಂತ ತುಂಬಾ ಟೈಮ್ ಇದೆ. ಓಕೆ ಗೈಸ್, ನೋಡಿದ್ರಲ್ಲ, ಇದು ದೇವ್ರ ಕುಣಿಸಿರೋದು ಸತ್ಯನಾರಾಯಣ ಸ್ವಾಮಿ. ಹೌದು, ಟಿವಿ ಹಿಡಿಯುತ್ತಾ ಇಲ್ಲಿ? ಒಂದು ತಿಂಗಳು ಯಾವುದೇ ನಾನ್ ವೆಜ್ ಮಾಡಂಗಿಲ್ಲ ಮನೇಲಿ, ಗೊತ್ತಲ್ಲ. ಮನೇಲಿ ಆಗ್ಲಿ ಅವ್ರು ತಿನ್ನಂಗಿಲ್ಲ. ಹಾ ಹಾ ಕೂತಿದ್ದ ಹೋಮ್ ಟೂರ್ ಮಾಡುವಾಗ ತೋರಿಸ್ತಾರೆ ಗೈಸ್ ಅವರು. ಇವರು ನಮ್ಮ ದಾವಣಗೆರೆಯಿಂದ ಬಂದಿದ್ದಾರೆ, ವಿಡಿಯೋಗ್ರಾಫರ್. ಐಬ್ರೋ ನಿಮ್ದು ಪೇಜ್ ಪುನೀತ್ ಗ್ಯಾಲರಿ ಹೌಸ್ ಅಂತ ದಾವಣಗೆರೆ. ನಾನು ಒಂದೊಂದು ಕ್ಲಿಪ್ ಮಿಸ್ ಮಾಡಿದೀನೇನೋ, ಅವ್ರು ಒಂದು ಕ್ಲಿಪ್ ಮಿಸ್ ಮಾಡಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಎಲ್ಲ ಕ್ಯಾಪ್ಚರ್ ಮಾಡೋರೆ. ಥ್ಯಾಂಕ್ ಯು ಬ್ರೋ, ನಮಗೋಸ್ಕರ ದಾವಣಗೆರೆಯಿಂದ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಗಾಯ್ಸ್, ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೆಳಗೆ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಮಾಡ್ಕೊಡ್ತಾರೆ. ಓಕೆ ಥ್ಯಾಂಕ್ ಯು ಬ್ರೋ. ಅಷ್ಟೇ. ಗೈಸ್, ಇವತ್ತು ಸುರಭಿದು ಕಂಟಿನ್ಯೂ ಆಗುತ್ತೆ ಕಸ ಕೊಡ್ಸೋದು. ಗಾಯ್ಸ್, ಇವಾಗ ನಾನು ಬೀಳ್ಕೊಡುಗೆ ಕೊಡ್ತಾ ಇದೀನಿ. ನನ್ನ ಕೆಲಸ ಕೊಡ್ತಾ ಇದೀನಿ. ನನ್ನ ಕೆಲಸನೆಲ್ಲ ಓಡಿಸೋದು ನೀವೇ ಮಾಡ್ಬಿಡಿ. ಆಮೇಲೆ ಎಲ್ಲ ಮಾಡ್ಬಿಡಿ. ಇವ್ರ ಕೆಲಸ ಮಾಡ್ಬಿಡಿ. ಓಕೆ, ಇವತ್ತು ಸುರಭಿ ಅವ್ರಿಗೆ ತುಂಬಾ ಕೆಲಸ. ಬ್ರೋ, ಇವತ್ತು ತುಂಬಾ ಕೆಲಸ ಕೊಟ್ಬಿಟ್ಟಿದ್ದೀರಾ. ಓಕೆ, ಮಾಡು ಅಷ್ಟೊಂದು ಕೆಲಸ ಕೊಡೋದು. ಹೌದಾ? ಪಕ್ಕದ ಬಿಲ್ಡಿಂಗು ಆಕ್ಚುಲಿ
ಬ್ಯಾಗ್ ಎಲ್ಲ ಎತ್ಕೊಂಡು ಬಂದ್ಕೊಳ್ಳೋದಿಲ್ಲ ಮಾಡಿದ್ರು ಇವನ್ ನೋಡಿ ಫೋನ್ ಹಿಡ್ಕೊಂಡು ಹೋದವನು ಇವಾಗ ಅದು ಹೆಂಗ್ ನಗ್ತಾವನೆ. ಅವ್ರು ಪಾಪು ಜೊತೆ ಬಿಸಿ ಅಲ್ಲೋ ಕುತ್ಕೋಬಿಟ್ಟು ಫೋನಲ್ಲಿ ಮಾತಾಡ್ತಾವನೆ. ಕಳ್ದೋಗ್ಬಿಟ್ಟವ್ರೆ ಅವ್ರು ಅಷ್ಟು ಪಾಪು ಜೊತೆ. ಕಳ್ದೋಯ್ತಾ ಇಲ್ಲ ಮನೆ ಹಾಳು ಮಾಡ್ತಾವ. ಅಷ್ಟೇ. ಬಾಯ್ ನಿಮ್ಮೆಲ್ಲರಿಗೂ. ಬಾಯ್ 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 ಬಾಯ್. ವಿಡಿಯೋಗ್ರಾಫರ್ ಅವರು ಹೋಗ್ತಾ ಇರಿ ಬ್ರೋ. ಬಾಯ್. ನಾನು ಹೋಗ್ತಾ ಇದ್ದೀನಿ ಬ್ರೋ. ತಗೋ. ಮನೆ ಎಲ್ಲ ಖಾಲಿ 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 ಖಾಲಿ. ಬಾಯ್. ಮಮ್ಮಿ ಹೆಂಗಿತ್ತು ಮಮ್ಮಿ ವಿಡಿಯೋ ಪಪ್ಪಂದು? ಚೆನ್ನಾಗಿತ್ತಾ? ನಿಂಗೆ ಇಷ್ಟ ಆಯ್ತಾ? ಎಷ್ಟು ಖುಷಿ ಆಯ್ತು? ನೋಡು ಅವನು ಹೇಳ್ತಾನೆ ಎಷ್ಟು ಖುಷಿ ಆಯ್ತು. ಖುಷಿ ಆಯ್ತು ಪಪ್ಪ ಬಂದು ಹೋದ್ರು. ಅಷ್ಟೇ. ಎತ್ಕೊಂಬಿಡು ಹೋಗ್ಲಿ ಒಂದ್ಸಲ. ಹ್ಞೂ ಅಂತೆ. ಹತ್ರ ಹೋಗ್ಬೇಕು ಇದೊಂಚೂರು. ನಾನು ಕರಿತೀನಿ ಅಕ್ಕಿ. ಚಿನ್ನಮ್ಮ 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 ಓಡಮ್ಮ ಹೋಗದು ಹೋಗ್ ಪುಟ್ಟು. ಬಂದೆ ಎಲ್ಲ ಪುಟ್ಟು ನಗು ಸ್ಮೈಲ್ ಪುಟ್ಟ ನೀನಲ್ಲ ನೀನ್ ಸೈಡ್ ಬಾ. ಬಾಯ್. ಥ್ಯಾಂಕ್ ಯು ಎಲ್ಲರಿಗೂ. ಇವಾಗ ಪೂಜೆ ಎಲ್ಲ ಮುಗೀತು ಆ್ಯಂಡ್ ಎಲ್ಲ ಹೊರಟರು. ಆ್ಯಂಡ್ ಇವಾಗ ಏನಂತಂದರೆ ನಾವು ನಮ್ಮ ಮನೆ ದೇವ್ರು ಕಲಿಸ್ತಾ ಇದ್ದೀವಿ. ನಮ್ಮ ಮನೆ ದೇವ್ರು ಯಾವುದಂದರೆ ದೊಡ್ಡಮ್ಮ ಚಿಕ್ಕಮ್ಮ ಮತ್ತು ಬೀರೇಶ್ವರ ದೇವರು. ಆ್ಯಂಡ್ ಇವಾಗ ತಾನೇ ಪೂಜೆ ಮುಗಿರೋದ್ರಿಂದ ಇದೆಲ್ಲ ಬೇಗ ಬೇಗ ಕ್ಲೀನ್ ಮಾಡಬೇಕು ಪಟ ಅಂತ. ಅವ್ರು ಆಲ್ರೆಡಿ ಮುಕ್ಕಾಲು ದಾರಿ ಬಂದುಬಿಟ್ಟಿದ್ದಾರೆ. ಸೊ ಇವಾಗ ಬೇಗ ಬೇಗ ಕ್ಲೀನ್ ಮಾಡೋಣ. ಕ್ಲೀನ್ ಮಾಡಾದ್ಮೇಲೆ ಮನೆ ತೋರಿಸಲ್ಲ. ಈ ಸಂಗೀತ ಕಸ ಗುಡಿಸ್ತಾ ಇದ್ದಾಳೆ. ಅದು ಪರ್ಕೆಲ್ ಗುಡ್ಸಂಗಿಲ್ಲ ದೇವ್ರು ಇರ್ಬೇಕಾದ್ರೆ, ಅದಕ್ಕೆ ಅವಳು ಬಟ್ಟೆಯಲ್ಲೇ ಗುಡಿಸ್ತಾ ಇದ್ದಾಳೆ. ನಾನು ಇವಾಗ ನೆಲ ಒರೆಸ್ಬೇಕು. ನನ್ನ ಡ್ಯೂಟಿ ನೆಲ ಒರೆಸೋದು, ಅವಳ ಡ್ಯೂಟಿ ಕಸ ಗುಡಿಸೋದು. ಸೊ ಗೈಸ್ ನಾವು ಫೈನಲಿ ನಮ್ಮ ಮನೆಗೆ ಇವಾಗ ದೇವ್ರು ಬರ್ತಾ ಇದೆ ಆ್ಯಂಡ್ ನಾವು ಆಲ್ರೆಡಿ ರೆಡಿ ಆಗಿದ್ದೀವಿ. ಈ ಥರ ಇದೆ ನಮ್ಮ ಔಟ್ಫಿಟ್. ಒಂದು ಸ್ಯಾರಿ ಸುರಭಿದ್ ಲಂಗ ತಗೊಂಡು. ಅಂಕಿತ ಇನ್ನೂ ರೆಡಿ ಆಗ್ತಾನೆ ನೋಡಿ. ಇವಾಗ ಕ್ಲೀನ್ ಆಗ್ತಾನೆ ಕ್ಯೂಟ್ ಆಗಿದ್ದೀವಾಗ. ಆ್ಯಂಡ್ ಈ ಔಟ್ಫಿಟ್ಟು ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನಮ್ಮ ಇಷ್ಟ ಔಟ್ಫಿಟ್ಟಲ್ಲಿ ಯಾವ ಔಟ್ಫಿಟ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇವಾಗ ಆಲ್ರೆಡಿ ದೇವ್ರು ಬರ್ತಿದೆ ಗೈಸ್. ಇವಾಗ ಆರತಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕು. ಹೋಗೋದ ಬನ್ನಿ ಯಾವ ಥರ ಆರತಿ ಎಲ್ಲ ರೆಡಿ ಮಾಡ್ತಾರೆ ಅಂತ ತೋರಿಸ್ತೀನಿ. ಅಂಕಿತ ಇದು ಅಂಕಿತ ಔಟ್ಫಿಟ್ ಗೈಸ್. ಜೋರಾಗಿ ಮಾತಾಡಿ. ನೋಡ್ರಿ ನಿಮ್ಗೆ ಏನು ಅನಿಸ್ತಾ ನಾವು ದೇವಿಗಳ ಥರ ಅಲ್ವಾ? ಗಾಡ್ ಬ್ಲೆಸ್ ಯು ಅನ್ನೋ ಥರ ಹಂಗೆ ಇದೀವಲ್ವಾ? ಕ್ಯೂಟಾಗಿದ್ದೀವಿ. ನಮ್ಮದೇ ದೃಷ್ಟಿ ನಮಗೆ ಅಷ್ಟೇ. ಇವಾಗ ದೀಪ ಹಚ್ತಾ ಇದ್ದಾರೆ ಅಕ್ಕ ಅವರು. ಎಲ್ಲ ಅಲ್ಲಿಂದಾನೆ ಕೈ ಮುಕ್ಕೊಂಡು ಎಲ್ಲರಿಗೂ ಒಳ್ಳೇದಾಗಿ. ಇವಾಗ ಆರತಿ ಎತ್ಕೊಂಡು ಹೋಗೋಣ. ಇವಾಗ ಆರತಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಆಲ್ ಸೆಟ್. ನಮ್ಮ ಮನೆ ದೇವರು.
ಆ್ಯಂಡ್ ದೇವ್ರು ಬಂದಿದ್ದು ಆ್ಯಕ್ಚುಲಿ ತುಂಬ ಗುಡ್ ವೈಬ್ರೇಷನ್ ಇತ್ತು ನಮ್ಮ ಮನೆಗೆ. ಇದರಲ್ಲಿ ಇವ್ರಿಗಂತೂ ಇನ್ನ ಎಕ್ಸ್ಟ್ರಾರ್ಡಿನರಿ ವೈಬ್ರೇಷನ್ ಇತ್ತು. ನಮಗಾಗಲಿ ಅಂಕಿತಂಗಾಗಲಿ ಅದು ಅದು ನೋಡಿ ಗಾಬರಿ ಹೋಗಿದ್ದೆ. ಅದು ನಮ್ಮ ಮನೆಯವ್ರು ದೊಡ್ಡಮ್ಮ ಚಿಕ್ಕಮ್ಮ ಅಲ್ವಾ, ಸೊ ಎರಡು ದೇವರು ಬಂದೋಯ್ತು ಅಷ್ಟೇ. ಅದೇ ಖುಷಿ. ನೋಡಿ ಕಂಡಿದ್ದೀರಿ ಗೊತ್ತಾಗುತ್ತೆ. ಇನ್ನ ಇವತ್ತು ನೈಟ್ ಎಲ್ಲ ನಾವು ಎದ್ದಿರ್ಬೇಕು ಗೈಸ್, ತುಂಬಾ ಎಂಟರ್ಟೈನ್ಮೆಂಟ್ ಇರುತ್ತೆ. ನೋಡಿ ನೋಡಿ ಇವ್ರನ್ನೆಲ್ಲ ಹೆಂಗೆ ಎದೋಳ್ಸಿರ್ತೀವಿ ಅಂತ ನೋಡಿ, ವಾಚ್ ಮಾಡಿ. ಸಾಕಾಗಿದೆ. ನಾನ್ ಮಲ್ಗಲ್ಲ, ಇವ್ರಿಬ್ರು ಇಲ್ಲ, ಇವ್ರಿಬ್ರು ಹೆಂಗೆ ಎದ್ದಿರ್ಸ್ತೀವಿ. ಕನ್ಫರ್ಮ್ ಇದೆ ಸುರಭಿ ಮಲ್ಕೋತಾಳೆ. ಇಲ್ಲ ಇಲ್ಲ ಚಾಲೆಂಜ್ ಆಗ್ತೀನಿ. ಚಾಲೆಂಜ್ ಗೈಸ್, ಚಾಲೆಂಜ್ ಹಾಕೊಂಡು ಸುರಭಿ ಮಲ್ಕೋಬಾರ್ದು. ಎಷ್ಟೊತ್ತವರೆಗೂ ಬಟ್ ಎದಲ್ಸ್ತಾ ಇರ್ಬೇಕು. ಎಷ್ಟೊತ್ತವರೆಗೂ ಈಗ ಎಷ್ಟು 11:15 ಒಂದು ಮ್ಯಾಕ್ಸ್ 1:15 ವರೆಗೆ ಈಗ ಕಟ್ ಮಾಡೋ. ನಾಳೆ ಬೆಳಗ್ಗೆ ಅಷ್ಟೇ ಸಿಪಿನ ಹುಡುಕ್ತೀನಿ ಅಣ್ಣ. ಅಷ್ಟೇ ಗೈಸ್, ಹೆಂಗೆ ಎದ್ದಿರ್ತೀವಿ ಅಂತ ನೋಡಿ. ಇವಾಗ ಒಂಚೂರು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗ್ಬಿಡೋಣ. ಬೆಳಗ್ಗೆಯಿಂದ ಮೇಕಪ್ಪು ಕಾಸ್ಟ್ಯೂಮ್ ಎಲ್ಲ ಇದ್ದು ಸಾಕಾಗಿದೆ. ಸೊ ಕ್ವಿಕ್ ಚೇಂಜ್. ಗುಡ್ ಮಾರ್ನಿಂಗ್. ನೆನ್ನೆ ನೈಟು ಆ್ಯಕ್ಚುಲಿ ಎದ್ದಿರಬೇಕಿತ್ತು, ಬಟ್ ಆಗಲಿಲ್ಲ ನಮಗೆ. ಎಲ್ಲರೂ ಹಂಗೆ ಮಲ್ಕೊಬಿಟ್ಟಿದ್ವಿ. ನಮ್ಮ ಒಬ್ಬರು ಎದ್ದಿದ್ರು, ಇವಾಗ ಎದ್ದಿದ್ದೀವಿ. ಅಲ್ಲಿ ದೇವ್ರು ಕಳಿಸ್ಕೊಡ್ಬೇಕು ಇವಾಗ. ಸೊ ನಾನು ಫುಲ್ ರೆಡಿ. ಏನು ನನ್ನ ಔಟ್ಫಿಟ್ ಹೇಗಿದೆ ಗೊತ್ತಾ, ತೋರಿಸ್ತೀನಿ. ಅಷ್ಟೇ. ಸುರಭಿ ಅಂಕಿತ ಎಲ್ಲ ಇನ್ನೂ ರೆಡಿ ಆಗ್ತವ್ರೆ. ರೆಡಿ ಆದಮೇಲೆ ಅವ್ರ ಔಟ್ಫಿಟ್ ತೋರಿಸ್ತೀನಿ. ಆ್ಯಂಡ್ ಇವಾಗ ಎಲ್ಲ ಪೂಜೆ ಮಾಡಿ ಮನೇಲಿ ಕೆಳಗಡೆ ಹೋಗಿ ದೇವ್ರನ್ನ ಕಳಿಸ್ಕೊಡ್ಬೇಕು. ಸೊ ಬನ್ನಿ ಇವಾಗ ಹೋಗೋಣ. ದೇವ್ರಿಗೆ ಎಡೆ ರೆಡಿ ಮಾಡ್ತಾರೆ, ಬನ್ನಿ ಹೋಗೋಣ, ತೋರಿಸ್ತೀನಿ ಹೆಂಗಿದೆ ಅಂತ. ಸುರಭಿ ರೆಡಿ ಆದ್ಲು ಫೈನಲಿ. ಕೂದಲು ಹೆಂಗಾಗಲ್ಲ ಗೊತ್ತಾ, ಯಾಕೋ ಹೀರೋ ಹೇಳ್ತಾರ. ಅದೇ ಈಗ ಬಂದು ಡಿಸ್ಟರ್ಬ್ ಮಾಡ್ತಿದ್ದ, ಅದಕ್ಕೆ ಹಿಂಗೆ. ಅಂಕಿತ ತಿರುಗಿ ಕಡೆ. ನನ್ನ ಅಂಕಿತ ಸೇಮ್. ಅವಳು ರೆಡ್ಡು, ನಾನು ಗ್ರೀನು. ಇವಾಗ ಎಲ್ಲ ಜೋಡ್ ಸಿಕ್ಕಿ ಬಂದಿದ್ದೀವಿ ಗೈಸ್. ಯಾವಾಗ ಮಾಡ್ತಾರೆ? ಯಾವತ್ತೂ ಮಾಡ್ದಿರೋದು ಮಾಡಿದ್ದಾರೆ ಎಲ್ಲ. ಅಂದರೆ ಈಗ ದೇವ್ರು ಗುಡ್ಸಿರೋದ್ರಿಂದ ಕಸ ಗುಡ್ಸೋಕೆ ಪರ್ಕೆಲ್ ಗುಡ್ಸಂಗಿಲ್ಲ, ಬಟ್ಟೆಲ್ಲಿ ಗುಡಿಸ್ಬೇಕು. ಎಲ್ಲ ಗುಡಿಸಿ ಒರೆಸಿ ದೇವ್ರ ಫೋಟೋ ಇಕ್ಕಿ, ಇವಾಗ ಎಡೆ ಇಕ್ಕಿ ಪೂಜೆ ಮಾಡಿ ದೇವ್ರು ಕಳಿಸ್ಕೊಟ್ರೆ ಎಲ್ಲ ಕಾರ್ಯಗಳು ಸಂಪೂರ್ಣವಾಗುತ್ತೆ. ಅಷ್ಟೇ, ಸುರಭಿಗೆ ನೆಮ್ಮದಿ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ಇವ್ರಿಗೆ ಒಂದಿನ ಮಲ್ಕೋತಾರೆ ಪಕ್ಕ. ಇಲ್ಲೆಲ್ಲ ಇಷ್ಟು ನೋವು ಬಂದ್ಬಿಡೈತೆ ಫುಲ್ಲು. ಈ ಪಾದ ಊರಕ್ಕೆ ಆಗ್ತಾಯಿಲ್ಲ, ಅಷ್ಟು ನೋವು. ನಿಂಗೂ ನೋವಾ? ಅಂದಂತೂ ಹೋಗ್ಬಿಡೈತೆ, ಮೂಗು ಹೋಗ್ಬಿಡೈತೆ, ಅದು ಹೋಗ್ಬಿಡೈತೆ. ನೆನ್ನೆ ಸುರಭಿ ಚಾಲೆಂಜ್ ಆಗ್ತಂಗೆ ಅವಳು 1 ಗಂಟೆವರೆಗೂ ಎದ್ದಿದ್ಲು ಗೈಸ್. ಅದೇ ನಾನೇ ಬೇಗ ಮಲ್ಕೊಂಡ್ಬಿಟ್ಟಿದ್ದೆ. 1:30ವರೆಗೂ ಇವರಿಬ್ರು ಎದ್ದಿದ್ರು. ಅರೆ ನಾನು ತಾಚಿ 12 ಗಂಟೆಗೆಲ್ಲ ಸ್ಲೀಪ್. ನಾನು ಅಷ್ಟೇ. ನಾನು ಚಾಲೆಂಜ್ ಹಾಕಿಲ್ಲಪ್ಪ. ನೀನು ಹಾಕಿದ್ದಿ ಚಾಲೆಂಜ್? ಏ ಅಂಕಿತಂಗೆ ಕೇಳಿ ಎಲ್ಲಿ ಗಿಫ್ಟ್ ಅನ್ನು. ಏ ಎಲ್ಲಿ ಅವಳು ಬೇರೆ ಏನ್ ತಿಂತಾಳೆ ಅಂತ ನಾನು ಹೇಳ. ಬೇರೆ ಏನ್ ತಿಂತಾಳೆ ನಾನು ಹೇಳ. ಅವಳು ಏನ್ ತಿಂತಾಳೆ ಗೊತ್ತಾ ಗೈಸ್? ಇವಾಗೆಲ್ಲ ಕರಿತಾ ಇದಾರೆ, ಹೋಗ್ಬೇಕು ಬೇಗ. ಇವಾಗ ಪೂಜೆ ಎಲ್ಲ ಆಗ್ಬಿಟ್ಟು ಗೈಸ್ ಟಿಫನ್ ಮಾಡಕ್ ಬಂದಿದ್ದೀವಿ ನಾವು. ಟಿಫನ್ ಅಷ್ಟೇ. ಟಿಫನ್ ಮಾಡಿ ದೇವ್ರ ಕಳ್ಸ್ಕೊಡೋದು ಇವಾಗ. ಅಂಕಿತ ನೋಡಿ ಔಟ್ಫಿಟ್ ಚೇಂಜ್. ಅವನ ಸೂಪರ್ ಸೂಪರ್ ಸೂಪರ್. ಒಡೆ ಹಾ ಇಲ್ಲಿ ಹಾ. ಪೂಜೆಯ ವೇಳೆಗೆ
ಅತ್ತಿಗೆಯೊಳಗ ಮಜ್ಜಿಗೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಫೈನಲಿ ಎಲ್ಲ ಮುಗೀತು, ದೇವ್ರು ಕೂಡ ಇವಾಗ ಹೋಯ್ತು. ಏನಾಗುತ್ತೋ ಏನೋ ಅಂತ ಅನ್ಕೊಂಡಿದ್ವಿ, ಅಂದ್ರೆ ಏನೋ ಅಡೆತಡೆ ಆಗ್ಬಾರ್ದಲ್ಲ, ದೇವ್ರು ಬಂದಾಗ ಸಲೀಸಾಗಿ ಬಂದು ಸಲೀಸಾಗೋಯ್ತು, ಅಷ್ಟೇ ನೆಮ್ಮದಿ. ಇಷ್ಟೇ ನಮ್ಮ ಮನೆ ಗುರುಪ್ರವೇಶ ವ್ಲಾಗು. ಸೊ ನಿಮ್ಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಮನೆ ಹೋಮ್ ಟೂರ್ ಬೇಕಂದ್ರೆ ಕೆಳಗಡೆ ಕಮೆಂಟ್ ಮಾಡಿ. ನಾವೆಲ್ಲ ಇನ್ನ ವುಡ್ ವರ್ಕ್ಸ್ ಎಲ್ಲ ಇದೆ, ಅದಾದ್ಮೇಲೆ ಈ ಮನೆ ಹೋಮ್ ಟೂರ್ ಮಾಡ್ತೀವಿ guys. ಅಷ್ಟೇ. ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು. ಬಾಯ್. ಸಬ್ಸ್ಕ್ರೈಬ್ ಮಾಡಿ ಅಣ್ಣ.